ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಬುಧವಾರ. ನಾನು ಪಲ್ಲವಿ ಪ್ರಶಾಂತ್ ಎಡೆಗೆರೆ. ಸುದ್ದಿಗಳ ವಿವರ. ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಬಡವರ, ಶೋಷಿತರ ಪರವಾಗಿ ನಿಂತಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುತ್ತಿದೆ ಎಂದು ರಾಜ್ಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಟಿಡಿ ರಾಜೇಗೌಡ ತಿಳಿಸಿದರು. ಅವರು ಮಂಗಳವಾರ ಶಾಸಕರ ಕಚೇರಿ ಆವರಣದಲ್ಲಿ ಗ್ರಾಮೀಣ ಕೈಗಾರಿಕೆ ಇಲಾಖೆ, ದೇವರಾಜು ಅರಸು ಅಭಿವೃದ್ಧಿ ನಿಗಮ, ಮೀನುಗಾರಿಕೆ ಇಲಾಖೆ, ತಾಲೂಕು ಪಂಚಾಯಿತಿಯ ವತಿಯಿಂದ ಫಲಾನುಭವಿಗಳಿಗೆ ವಿವಿಧ ಕಿಟ್ ವಿತರಿಸಿ ಮಾತನಾಡಿದರು. ಸರ್ಕಾರವು ದೂರದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡುತ್ತಿದೆ. ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಾಗಿದ್ದಾರೆ. ಕಟ್ಟಡ ಕಟ್ಟುವ ಕಾರ್ಮಿಕರೇ ನಿಜವಾದ ವಾಸ್ತುಶಿಲ್ಪಿಗಳಾಗಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯಿಂದ ಟೂಲ್ಸ್ ಕಿಟ್, ಸೇಫ್ಟಿ ಕಿಟ್ಗಳನ್ನು 367 ಫಲಾನುಭವಿಗಳಿಗೆ ನೀಡಲಾಯಿತು. ದೇವರಾಜು ಅರಸು ನಿಗಮದಿಂದ 10 ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ, ಕೈಗಾರಿಕೆ ಇಲಾಖೆಯಿಂದ 40 ಫಲಾನುಭವಿಗಳಿಗೆ ಗಾರೆ ಕಿಟ್, ಮರಕೆಲಸದ ಕಿಟ್ ಮತ್ತಿತರ ಉಪಕರಣ ನೀಡಲಾಯಿತು. ಮೀನುಗಾರಿಕೆ ಇಲಾಖೆಯಿಂದ 16 ಫಲಾನುಭವಿಗಳಿಗೆ ಸಲಕರಣೆ ಕಿಟ್, ಬಲೆ, ಉಕ್ಕಡ, 4 ಚಕ್ರದ ವಾಹನವನ್ನು ನೀಡಲಾಯಿತು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಪಂಪ್, ಮೋಟಾರ್ ಪೈಪ್, ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ವಾಟರ್ ಫಿಲ್ಟರ್, ಕುಕ್ಕರ್, ಗ್ಯಾಸ್ ಸ್ಟವ್ ಹಾಗೂ 5 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಗೆ ಹೊಸದಾಗಿ ಆದೇಶ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಪಿಆರ್ ಸದಾಶಿವ, ಕೊಪ್ಪ ಎಪಿಎಂಸಿ ಅಧ್ಯಕ್ಷ ಎಸ್ಡಿ ರಾಜೇಂದ್ರ, ಮುಖಂಡರಾದ ಪ್ರಶಾಂತ್ ಶೆಟ್ಟಿ, ಜುಬೇದಾ, ಸಮೀರಾ ನಹೀಂ, ಅಂಜುಮ್, ಶಂಕರ್, ಗಂಗಾಧರ್, ಎನ್ಪಿ ರಮೇಶ್, ಬಿನು, ಮಾಳೂರು ದಿಣ್ಣೆ ರಮೇಶ್, ಇಂದಿರಾನಗರದ ರಘು, ನಂದೀಶ್, ನರೇಂದ್ರ ಮತ್ತಿತರರು ಇದ್ದರು. ಎಲೆಕ್ಟ್ರಿಕ್ ಕೆಲಸ ಮಾಡುವಂತವರಿಗೆ 8 ಜನರಿಗೆ, ವೆಲ್ಡರ್ಗೆ 8 ಜನರಿಗೆ, ಒಟ್ಟು 222 ಜನರಿಗೆ ಈ ಒಂದು ಸವಲತ್ತನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಸೇಫ್ಟಿ ಕಿಟ್ಟು, ಗಾರೆ ಕೆಲಸದವರಿಗೆ 97, ಎಲೆಕ್ಟ್ರಿಷಿಯನ್ಗೆ 19, ವೆಲ್ಡರ್ಗೆ 5, ಪ್ಲಂಬರ್ಗೆ 4, ಕಾರ್ಪೆಂಟರ್ಗೆ 14 ಜನರಿಗೆ ಮತ್ತು ಪೈಂಟರ್ಗೆ 6 ಜನ. ಧರ್ಮಗಳು ಬೇರೆಯಾದರೂ ಎಲ್ಲರ ಹೃದಯ ಒಂದಾಗಬೇಕು. ಮಾರ್ಗ ಬೇರೆಯಾದರೂ ಎಲ್ಲರ ಗುರಿ ಒಂದೇ ಆಗಿದೆ ಎಂದು ಅಮ್ಮ ಫೌಂಡೇಶನ್ನ ಸಂಸ್ಥಾಪಕ ಸುಧಾಕರ್ ಎಸ್ ಶೆಟ್ಟಿ ಅಭಿಪ್ರಾಯಪಟ್ಟರು. ಅವರು ಸೋಮವಾರ ರಾತ್ರಿ ಪಟ್ಟಣದ ಪ್ರವಾಸಿ ಮಂದಿರದ ಸಮೀಪವಿರುವ ದರ್ಗಾಯೆ ಹಜರತ್ ಹಯಾತ್ ಶಾ ವಲೀರಾ ಅಲೈರಾರವರ 137ನೇ ವಾರ್ಷಿಕ ಉರುಸ್ ಸಮಾರಂಭದ ಅಂಗವಾಗಿ ನಡೆದ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದರು. ಯಾವುದೇ ಧರ್ಮದ ಕಾರ್ಯಕ್ರಮಗಳಲ್ಲಿ ಆಯಾ ಧರ್ಮಕ್ಕೆ ಸರಿಯಾಗಿ ಹೊಂದಿಕೊಂಡು ಹೋಗುವುದು ಧಾರ್ಮಿಕತೆಯಾಗಿದೆ. ಎಲ್ಲಾ ಧರ್ಮಗ್ರಂಥಗಳ ಸಾರ ಒಂದೇ ಆಗಿದ್ದು ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆ ಬೆಳೆಸಿಕೊಂಡು ಬಾಳಬೇಕು. ಉರುಸ್ ಎಲ್ಲಾ ಧರ್ಮೀಯರನ್ನು ಒಂದುಗೂಡಿಸುತ್ತದೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಜೆ ಆಂಟನಿ ಮಾತನಾಡಿ, ಯಾವುದೇ ಧರ್ಮದ ಆಚಾರ ವಿಚಾರ, ರೂಢಿ, ಸಂಪ್ರದಾಯ ಬೇರೆ ಬೇರೆಯಾಗಿದ್ದರೂ ಧಾರ್ಮಿಕತೆ ಒಂದೇ ಆಗಿರುತ್ತದೆ. ಎಲ್ಲರನ್ನೂ ಸಮಾನವಾಗಿ ನೋಡಬೇಕೆಂಬುದು ಧರ್ಮದ ಸಾರವಾಗಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಆರ್ ಸದಾಶಿವ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಸ್ ಆಶೀಶ್ ಕುಮಾರ್, ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಎಲ್ ಶೆಟ್ಟಿ ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ಉರುಸ್ ಆಚರಣಾ ಸಮಿತಿಯ ಅಧ್ಯಕ್ಷ ಕಾಸಿಂ ಖಾನ್ ವಹಿಸಿದ್ದರು. ಸಭೆಯಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ನಜೀರ್ ಅಹಮದ್, ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಪಿಆರ್ ಸುಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಎನ್ ಶಿವದಾಸ್, ಅಲ್ ನೂರ್ ಮಸೀದಿಯ ಅಧ್ಯಕ್ಷ ಸೈಯದ್ ಜಲಾಲ್, ಜಾಮಿಯಾ ಮಸೀದಿ ಕಾರ್ಯದರ್ಶಿ ಅಬೀದ್ ಸಾಬ್, ಸಾದಿಕ್ ಪಾಷಾ ಇದ್ದರು. ಅಭಿನವ ಗಿರಿರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಎಲ್ಲಾ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಾಮಿಯಾ ಮಸೀದಿಯ ಮೌಲಾನಾ ಅಮ್ಜದ್ ಖಾನ್, ಅಲ್ ನೂರ್ ಮಸೀದಿಯ ಅಬ್ದುಲ್ಲಾ ಮಿಫ್ತಾಹಿ ಅವರಿಂದ ಧಾರ್ಮಿಕ ಪ್ರವಚನ ನಡೆಯಿತು. ರಾತ್ರಿ ಕವಾಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು. ಅವರು ಕೊಡಿಸಿದ್ರು, ಎಲ್ಲರೂ ಸಹಕಾರದಿಂದ ದರ್ಗಾವನ್ನು ಕೊಟ್ಟಿದೆ. ಮತ್ತೆ ದಾನಿಗಳು ಊರಿನವರೆಲ್ಲ ಅವ್ರ ತಂದೆ ತಾಯಿ ಹೆಸರಲ್ಲಿ ಎಲ್ಲ ಕೊಟ್ಟರು. ಮತ್ತೆ ನಾನು ಹೆಚ್ಚಿಗೆ ಮಾತಾಡಲ್ಲ. ಇದು ವಿಶೇಷ ಅಂತ ಕೇಳಿದ್ರು. ಈ ಭೂಮಿ ಪವಿತ್ರವಾಗಿರ್ತಕ್ಕಂಥ ಭೂಮಿ. ಇವತ್ತು ಆ ಭಾಗದಲ್ಲಿ ಬಸ್ತಿ ಮಠ ಇದೆ. ಅಲ್ಲಿ ಹಸು ಹಾಲನ್ನ ಹುಲಿ ಆ ಹಾಲನ್ನ ನೀರನ್ನು ಕುಡಿಲಿಕ್ಕೆ ಬಂದಾಗ ಅಲ್ಲಿ ಕಂಡಿರ್ತಕ್ಕಂಥ ದೃಶ್ಯ
ಭಾಗದ ಮಕ್ಕಳಿಗೆ ಮನೋರಂಜನೆ ಜೊತೆಗೆ ಸಂವಹನ ಕೌಶಲ್ಯ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಬೆಸುಗೆ ಶಿಬಿರ ಏರ್ಪಡಿಸಲಾಗಿದೆ ಎಂದು ತಾಲೂಕು ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕ ಎನ್ಎಲ್ ಮನೀಶ್ ತಿಳಿಸಿದರು. ಅವರು ಸೋಮವಾರ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಅರಿವು ಕೇಂದ್ರದಲ್ಲಿನ ನೋಂದಾಯಿತ ಶಾಲಾ ಮಕ್ಕಳಿಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಕೆನಾನ್ ಸಂಸ್ಥೆ ಹಾಗೂ ಗ್ರಾಮ ಪಂಚಾಯಿತಿಗಳ ಸಂಯುಕ್ತಾಶ್ರಯದಲ್ಲಿ ಬೆಸುಗೆ ಶಿಬಿರದಡಿ ಆಯೋಜಿಸಿದ್ದ ಛಾಯಾಗ್ರಹಣದ ಬಗ್ಗೆ ಮಾಹಿತಿ ಮತ್ತು ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಮಾರ್ಗದರ್ಶನದಲ್ಲಿ ಬೆಸುಗೆ ಶಿಬಿರವನ್ನು ವಿಭಿನ್ನವಾಗಿ ಆಯೋಜಿಸಲಾಗುತ್ತಿದೆ ಎಂದರು. ತಾಲೂಕು ಪಂಚಾಯಿತಿಯ ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕಿ ಮಂಜುಳಾ ಮಾತನಾಡಿ, ಬೆಸುಗೆ ಶಿಬಿರವು ಬೌದ್ಧಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೌಶಲ್ಯಗಳನ್ನು ಹೆಚ್ಚಿಸುವ ಉಚಿತ ಕಾರ್ಯಕ್ರಮವಾಗಿದೆ ಎಂದರು. ಬೆಂಗಳೂರಿನ ಕೆನಾನ್ ಸಂಸ್ಥೆಯಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಮುರುಗನ್ ಹಾಗೂ ಶಿಂಟೋ ಅವರು ಮಕ್ಕಳಿಗೆ ಫೋಟೋ ತೆಗೆಯುವುದು ಹೇಗೆ, ಯಾವ ರೀತಿ ಕ್ಯಾಮೆರಾವನ್ನು ಬಳಸಬೇಕು, ಫೋಟೋಗ್ರಫಿಯಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂಬುದರ ಬಗ್ಗೆ ಪ್ರಾತ್ಯಕ್ಷಿಕೆಯೊಂದಿಗೆ ಮಾಹಿತಿ ನೀಡಿದರು. ನಂತರ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳ ಪಿಡಿಒ, ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳ ಮೇಲ್ವಿಚಾರಕರುಗಳು ಹಾಗೂ ಶಾಲಾ ಮಕ್ಕಳು ಇದ್ದರು. ಏನಿಲ್ಲ, ನೀವು ಏನ್ ಉದ್ದೇಶಕ್ಕೆ ಬಂದಿದ್ದೀರಾ ಅದನ್ನ ಏನ್ ಮಾಡ್ಕೋಬೇಕು, ಯಶಸ್ವಿಯಾಗಿ ಅದನ್ನ ಪಡ್ಕೊಂಡು ಇಲ್ಲಿಂದ ಏನು ತರಬೇತಿಯನ್ನ ಕೊಡ್ತಾ ಇದ್ದಾರೆ ನಿಮ್ಗೆ ಅದನ್ನೆಲ್ಲ ಕಲ್ತ್ಕೊಂಡು ಇದರಿಂದ ಯಾರಾದ್ರೂ ಒಬ್ರು, ಇಷ್ಟು ಜನರು ನಾನು ಕ್ಯಾಮ್ರಾಮನ್ ಆಗದೆ ಇದ್ರು ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟ್ ಮಾಡ್ಬೋದಾ? ನನ್ನ ಹೆಸರು ಮುರುಗನ್ ಅಂತ. ಏನು ನನ್ನ ಹೆಸರು? ಮುರುಗನ್. ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ NR ಪುರ ಸುದ್ದಿ ಸಮಾಚಾರ. ವಂದನೆಗಳು.